ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಲರಾಮ ಟ್ರೈಲರ್ ನೋಡಿದ ತಕ್ಷಣ ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಜಸ್ಟ್ ವಾವ್ ಅನ್ನಿಸ್ತಾ. ಯಾಕೆಂದ್ರೆ ಎಸ್ಪೆಷಲಿ ಆ ಮ್ಯೂಸಿಕ್ ಅಷ್ಟೇ ನಮ್ಗೆ ಓಕೆ ಇದು ವಿಂಟೇಜ್ ಫೀಲ್ ಕೊಡುವಂತ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿಸಿರೋ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಬಿ ಅ ಟ್ರೀಟ್. ಯಾಕೆಂದ್ರೆ ವಿಜುವಲ್ ಟ್ರೀಟ್ ಸೂಪರ್ ಆಗಿದೆ. ಅಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳು ಕಾಣಿಸಿದ್ರು. ವಿನಯ್ ಅವರಿದ್ದಾರೆ ಅಂಡ್ ಗೆಳೆಯ ಪಾರ್ಟ್ನರ್ ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡ್ ನಮ್ಮ ಪ್ರತಾಪ್ ಅವರಿದ್ದಾರೆ. ಅಂಡ್ ಆಲ್ಸೋ ಅಲೋಕ್ ಅವರು ಇಂಟ್ರಡಕ್ಷನ್ ಸಾಂಗ್ ಹಾಡಿದ್ದಾರೆ. ಅಂಡ್ ಪ್ರಿಯಾ ಮ್ಯಾಮ್ ಇದ್ದಾರೆ. ಯಾರು ಗೆಳೆಯ ವಿಶ್ವ ಅವರು ಇದ್ದಾರೆ. ಅಂಡ್ ಡ್ರ್ಯಾಗನ್ ಅವರು ಇದ್ದಾರೆ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಮತ್ತೆ ನಮ್ಮ ಚೈತನ್ಯ ಸರ್ ಹೇಳ್ತಾ ಇದ್ರು, ಸರ್ ದಿಸ್ ಇಸ್ ಅ ಫ್ಯಾಮಿಲಿ ಸರ್. ಅಂದ್ರೆ ಇದು ನಮ್ದು 3ನೇ ಜನರೇಷನ್. ಪ್ರಭಾಕರ್ ಅಂಕಲ್ ಇದ್ದಾಗ ನಮ್ಮ ತಾತ ಜೊತೆಗೆ ಒಂದು 40-45 ಸಿನಿಮಾ ಅವರು ಒಟ್ಟಿಗೆ ಮಾಡಿದ್ದಾರೆ. ಅಂಡ್ ನಮ್ಮ ಮನೆಯಲ್ಲಿ ಒಂಥರ ನಮ್ಮ ತಾಯಿ ನಮ್ಮ ತಂದೆ ಎಲ್ಲ ಹೇಳ್ತಾರಲ್ಲ, ಅಂಕಲ್ ಎಲ್ಲ ಒಂಥರ ಅಡ್ಡ ಇದ್ದಂಗೆ. ಈ ವಜ್ರಮುನಿ ಸರ್ ಆಗಿರ್ಬೋದು, ತುಗುದೀಪ ಶ್ರೀನಿವಾಸ ಅಪ್ಪಾಜಿ ಆಗಿರ್ಬೋದು, ಹಾಗೆ ದಿನೇಶ್ ಅಪ್ಪಾಜಿ ಆಗಿರ್ಬೋದು, ಮತ್ತೆ ಸುಧೀರ್ ಅಪ್ಪಾಜಿ ಆಗಿರ್ಬೋದು, ಪ್ರಭಾಕರ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರಂತೆ ಮನೇಲಿ. ಸೊ ಅದಾದ್ಮೇಲೆ ಅಂಕಲ್ ಜೊತೆ ತಿರ್ಗಾ ಪ್ರಭಾಕರ್ ಅಂಕಲ್ ಸಿನಿಮಾ ಮಾಡಿದ್ರು. ಪ್ರೇಮ ಯುದ್ಧ ಅಂತ, ಮತ್ತೆ ರೋಜಾವೆ ಕೀಳೋದಂತ ತಮಿಳ್ ಸಿನಿಮಾಸ್ ಒಂದು 3-4 ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಈಗ ಬಲರಾಮನಾಗಿ ನಮ್ಮ ವಿನೋದ್ ಬ್ರದರ್ ಬರ್ತಾ ಇದ್ದಾರೆ. ಸೊ ವಿನೋದ್ ಅವರು ಡೆಫಿನೆಟ್ಲಿ ಸಕದ ಕಾಣಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಈ ತರ ಟೇಕಿಂಗ್ಸ್ ಇದೆಲ್ಲ ಈಗ ಆ ದಿನಗಳು ನೋಡಾದ್ಮೇಲೆ ತಿರ್ಗಾ ಅದೇ ಫ್ಲೇವರ್ ಅದೇ ಫೀಲ್ ಆ ವೈಬ್ಸ್ ಸಿಕ್ಕಿದ್ದು ನಮ್ಗೆ ತಿರ್ಗಾ ಬಲರಾಮ ಅಲ್ಲಿ. ಸೊ ಡೆಫಿನೆಟ್ಲಿ ಈ ಮೂವಿ ನೋಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಚೈತನ್ಯ ಸರ್ ಬಗ್ಗೆ, ಅಣ್ಣನ ಜೊತೆ ಒಂದು 3-4 ಸಿನಿಮಾ ಮಾಡಿದ್ದಾರೆ. ಆಕೆ ಇರ್ಬೋದು, ಅಮ್ಮ ಐ ಲವ್ ಯು ಇರ್ಬೋದು, ಆಟಗಾರ ಇರ್ಬೋದು. ಸೊ ನಾನು ಯಾವಾಗ್ಲೂ ಸಿಕ್ಕಿದಾಗ ಹೇಳ್ತಾ ಇರ್ತೀನಿ, ಸರ್ ನಮಗೂ ಒಂದು ಸಿನಿಮಾ ಮಾಡಿ, ದಯವಿಟ್ಟು ಒಂದು ಸಿನಿಮಾ ಮಾಡಿ. ಅಂಡ್ ಆಲ್ಸೋ ಪ್ರೊಡ್ಯೂಸರ್ಸ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಪದ್ಮಾವತಿ ಫಿಲ್ಮ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಸರ್ ಈಗ ಅಫ್ಕೋರ್ಸ್ KM ಚೈತನ್ಯ ಸರ್, ಚಿರು ಸರ್ ತುಂಬಾ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಆ ದಿನಗಳಿಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸೇ ಇದೆ. 2007ರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಅಲ್ವಾ ಸರ್? 2007. ಎಸ್. ಆ ಟೈಮಲ್ಲಿ ನೀವು ಆ ದಿನಗಳು ಯಾವಾಗ ನೋಡಿದ್ರಿ? ಆ ಟೈಮಲ್ಲಿ ನೀವು ಏನ್ ಮಾಡ್ತಿದ್ರಿ ಅಂತ? 2007 ಅಲ್ಲ 2004 10th ಪಾಸ್. 2007 ಸೆಕೆಂಡ್ PU ಜಸ್ಟ್ ಪಾಸ್ ಆಗಿದೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದೆ ಅವರು. ಅಯ್ಯೋ ಏನಯ್ಯ ನನ್ನನ್ನೆಲ್ಲ ಪಾಸ್ ಮಾಡ್ಬಿಟ್ರಲ್ಲ ಅಂತ. 2007 ಅಫ್ಕೋರ್ಸ್ ನಾವು ಆ ದಿನಗಳೆಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗಿತ್ತು. ಸೊ ಅದೇ ಫ್ಲೇವರ್ ಇರುವಂತ ಮೂವಿ. ಡೆಫಿನೆಟ್ಲಿ ಇದು ನಿಮಗೆ ಅಂಟದು ಸರ್. ಈ ಫ್ಲೇವರ್ ನಿಮ್ಮ ಮಾತ್ರ ಅಂಟದು ನೋಡ್ರಿ. ಸೂಪರ್. ಆಲ್ ದ ವೆರಿ ಬೆಸ್ಟ್. ಯಾರ ಹೆಸರಾದ್ರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೊ ಮಚ್.